ಆನೆಸ್ಟ್ಲಿ ಅಂದರೆ ಯಾಕೆ ಆ ಕಲ್ಚರ್ ಇದೆ ನಮ್ಮಲ್ಲಿ ಅನ್ನೋದು ನನಗೂ ಗೊತ್ತಿಲ್ಲ. ಅದೇನೋ ಅಂದರೆ ಆ್ಯಕ್ಚುಲಿ ಯಾಕೆ ಅಂತ ಗೊತ್ತಿಲ್ಲ, ನಂಗೆ ಕಾರಣ ಗೊತ್ತಿಲ್ಲ. ಬಟ್ ಹೌದು ಆಗ್ತಿತ್ತು. ಬಟ್ ಇವಾಗ ನೀವು ಹೇಳ್ದಂಗೆ ಶೇಕಡ ಕಡಿಮೆ ಆಗಿದೆ ಅದು. ಬಹಳಷ್ಟು ಈಗಿನ ಸಿನಿಮಾ ಮೇಕರ್ಸ್ ಯಾರಿದ್ದಾರೆ, ಹೇಮಂತ್ ರಾವ್ ಅವರು, ಅವರೆಲ್ಲರೂ ಈಗ ಕನ್ನಡದ ಹುಡುಗಿಯರನ್ನೇ ಹಾಕೋತಿದ್ದಾರೆ ಆ್ಯಂಡ್ ನಮ್ಗಳಿಗೆ ಅವಕಾಶ ಕೊಡ್ತಿದ್ದಾರೆ. ನನಗೆ ಇಲ್ಲಿವರೆಗೂ ನನಗೇನು ದಕ್ಕಬೇಕಿತ್ತು ಐ ಥಿಂಕ್ ಅದು ದಕ್ಕಿದೆ ಅನಿಸುತ್ತೆ. ಕಂಪ್ಲೇಂಟ್ಸ್ ಏನೂ ಇಲ್ಲ ನನಗೆ. ಬಟ್ ಇನ್ನಷ್ಟು ಕ್ಯಾರೆಕ್ಟರ್ ಓರಿಯೆಂಟೆಡ್ ರೋಲ್ಸ್ನ ಬರೆದ್ರೆ ಐ ಥಿಂಕ್ ಅದು ಚೆನ್ನಾಗಿರುತ್ತೆ ಅನ್ಸುತ್ತೆ. ಮೈ ಕನ್ಸರ್ನ್ ಇಸ್ ದ್ಯಾಟ್. ಅಂದರೆ ಹೀರೋಯಿನ್ ಅಂತ ಮಾಡಿಬಿಟ್ಟು ಅವ್ರಿಗೇನೂ ಆಫರೇ ಮಾಡಿಲ್ಲ ಅಂತಂದರೆ ಆ್ಯಸ್ ಅ ಕ್ಯಾರೆಕ್ಟರ್ ಸುಮ್ಮನೆ ಏನೋ ಬರ್ತಾರೆ, ನಡ್ಕೊಂಡು ಹೋಗ್ತಾರೆ, ಏನೋ ಆ ಕಡೆ ಈ ಕಡೆ ಹೀರೋಗಳು ನೋಡ್ಕೊಂಡು ಹೋಗ್ತಾರೆ ಅಂತಂದರೆ ಇಷ್ಟೇನ ಆ್ಯಸ್ ಅ ಹೀರೋಯಿನ್ ನಮಗೆ ಆಫರ್ ಮಾಡೋಕ್ಕಿರೋದು ಅಂತ ಅನ್ಸ್ಬಿಡುತ್ತೆ. ಎಂತೆಂಥ ದೊಡ್ಡ ದೊಡ್ಡ ಹೀರೋಗಳ ಸಿನಿಮಾಗಳಲ್ಲಿ ಈ ಥರ ಆಗೋಗುತ್ತೆ. ಐ ಥಿಂಕ್ ಅದು ಕಡಿಮೆ ಆಗಬೇಕು. ಕ್ಯಾರೆಕ್ಟರೈಸೇಷನ್ ಬಿಲ್ಡ್ ಮಾಡಬೇಕು, ಪರ್ಸ್ನಾಲಿಟೀಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಿಡಬೇಕು, ಕ್ಯಾರೆಕ್ಟರ್ ಓರಿಯೆಂಟೆಡ್ ರೋಲ್ಸ್ನ ಕೊಡಬೇಕು ಹೆಣ್ಮಕ್ಳಿಗೆ. ನನ್ನ ವಿಚಾರಕ್ಕೆ ಬಂದಾಗ ನನಗೆ ಲೈಕ್ ಐ ಸೆಡ್ ಬರೋದೇ ತುಂಬ ಕಡಿಮೆ, ಬಟ್ ಬಂದಿರೋದೆಲ್ಲವೂ ಕೂಡ ಇದೇ ಥರ ಇದೆ. ಐ ಆಮ್ ಜಸ್ಟ್ ಲಕ್ಕಿ ಅಷ್ಟೇ, ಎಲ್ಲ ದೇವ್ರದೇ. ಬಟ್ ಆದಷ್ಟು ಕನ್ನಡದಲ್ಲಿ ಇರೋವಂಥ ಬಟ್ ಇಫ್ ಯು ಅಬ್ಸರ್ವ್ ಆನ್ ದಿ ಅದರ್ ಹ್ಯಾಂಡ್ ಐ ಥಿಂಕ್ ಹೀರೋಗಳನ್ನ ಹಂಗೆ ಮಾಡಲ್ಲ. ಹೀರೋಗಳೆಲ್ಲರೂ ಕನ್ನಡ ಹೀರೋನೇ ಇರ್ತಾರೆ. ಇವಾಗ ನೀವು ಹೇಳುವಾಗ ಅದನ್ನ ಐ ಜಸ್ಟ್ ಥಾಟ್ ಅಬೌಟ್ ಇಟ್ ಆಯ್ತಾ. ಅಂದ್ರೆ ಹೀರೋಯಿನ್ಗಳನ್ನ ಮಾತ್ರ ಅಲ್ಲಿಂದ ಕರ್ಕೊಂಡ್ಬರ್ತಾರೆ ಅಂದ್ರೆ ಏನು ಇದು ಅಂತ ನಂಗೂ ಗೊತ್ತಿಲ್ಲ ಯಾಕೆ ಹಂಗೆ ಮಾಡ್ತಾರೋ. ಐ ಥಿಂಕ್ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ ಹೇಳ್ಬೇಕಿದ್ದನ್ನ. ಬಟ್ ತುಂಬಾ ಜನ ಹೀರೋಯಿನ್ಸ್ ಇದ್ದಾರೆ ನಮ್ಮಲ್ಲೇ. ಈಗ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಏನಂತಂದ್ರೆ ಐ ಮೀನ್ ಹೀರೋಯಿನ್ ಓರಿಯೆಂಟೆಡ್ ಮೂವಿ ಬರ್ಲಿಲ್ಲ ಅಂದ್ರೂ ಆ ಒಂದು ಮೂವಿಗೆ ಅಟ್ಲೀಸ್ಟ್ ಆಕೆ ಇದ್ದಾಳೆ ಅಂದ್ರೆ ಆಕೆಗೆ ಒಂದು ಸ್ವಲ್ಪ ಇಂಪಾರ್ಟೆನ್ಸ್ ಕೊಡ್ಬೇಕಾಗಿರುತ್ತೆ. ಇದನ್ನ ನಾನು ಸುದೀಪ್ ಸರ್ ಮಾತಾಡಿದಾಗ ಹೇಳಿದ್ರು, ಈ ಮ್ಯಾಕ್ಸ್ ಮೂವಿಗೆ ಹೀರೋಯಿನ್ ಬೇಕು ಅಂತಂದ್ರು ಕೂಡ ಎಲ್ಲೋ ಒಂದು ಸಾಂಗಿಗೆ ಬರೋದಾದ್ರೆ ಬೇಡ, ಕರೆಕ್ಟ್, ಆಕೆಗಂತ ಒಂದು ಪಾರ್ಟ್ ಇರ್ಬೇಕು, ಆಕೆಗಂತ ಒಂದಿಷ್ಟು ಸೀನ್ಗಳಿರ್ಬೇಕು, ಅದು ಇದು ಆಗ್ಬೇಕು, ತುಂಬಾ ಇನ್ಲಾರ್ಜ್ ಆಗ್ಬೇಕು. ಆತರ ಇದ್ರೆ ಇಲ್ಲಾರೆ ಬೇಡ ಅಂತ ಅವ್ರು ಅದಕ್ಕೆ ಮೂವಿ ಹೀರೋಯಿನ್ ತಗೊಂಡು. ಸೊ ಈ ತರ ಥಿಂಕ್ ಮಾಡೋರು ಕೂಡ ಇಂಡಸ್ಟ್ರಿಯಲ್ಲಿ ತುಂಬಾ ಕಡಿಮೆ ಅಂತ ಅನ್ಸುತ್ತೆ. ಹೌದು. ಅಂದ್ರೆ ಈಗ ಸುದೀಪ್ ಸರ್ ಅಂತ ದೊಡ್ಡ ನಟರು ಅವರೆಲ್ಲ ಅಂದ್ರೆ ಆಲ್ ತುಂಬಾ ವರ್ಷಗಳಿಂದ ಪ್ರೂವ್ ಮಾಡ್ಕೊಂಡಿರುವಂತಹ ನಟರು, ಅವ್ರುಗಳು ಈ ತರ ಸ್ಟೆಪ್ಸ್ ತಗೊಂಡಾಗ ಬಹುಶಃ ಇವಾಗ ಹೊಸಬರು ಏನಿದ್ದಾರೆ ಅವರೇ ಹಂಗೆ ಮಾಡಿದಾರಲ್ಲಪ್ಪ ಅಂತ ಅಂದ್ಬಿಟ್ಟು ಇನ್ಸ್ಪಿರೇಷನ್ ತಗೊಂಡು ಪ್ರಾಬಬ್ಲಿ ಇನ್ನು ಮೇಲೆ ಬರೀತಾರೆ ಅನ್ಸುತ್ತೆ. ಇನ್ಫ್ಯಾಕ್ಟ್ ನಾನು BTS ಅಂತ ಒಂದು ಸಿನಿಮಾನಲ್ಲಿ ಒಂದು ಕಿರುಚಿತ್ರ ನಾನು ನಿರ್ದೇಶನ ಮಾಡಿದೆ. ಅವಾಗಿಂದ ಐ ಡಿಸೈಡೆಡ್ ದಟ್ ನನಗೆ ಅಂತ ಯಾರು ರೋಲ್ಸ್ ಕೊಡ್ತಾ ಇಲ್ವಲ್ಲ, ತಗೋ ನಾನೇ ಬರ್ಕೊಳ್ಳೋಣ ಇನ್ಮೇಲೆ ಅಂತ. ಐ ಥಿಂಕ್ ಪ್ರತಿಯೊಬ್ಬ ಆಕ್ಟರ್ ಕೂಡ ಐ ಥಿಂಕ್ ಬರೆಯೋಕ್ಕೆ ಶುರು ಮಾಡಿದ್ರೆ ಪ್ರಾಬಬ್ಲಿ ದೇ ಕ್ಯಾನ್ ರೈಟ್ ಫಾರ್ ದೆಮ್ ಸೆಲ್ಸ್ ಅನ್ಸುತ್ತೆ. ಇನ್ನೊಬ್ರು ನಮಗೆ ಅವಕಾಶ ಕೊಡ್ಲಿ ಅಂತ ಕಾಯೋದಕ್ಕಿಂತ ಅವಕಾಶಗಳನ್ನ ನಾವೇ ಕ್ರಿಯೇಟ್ ಮಾಡ್ಕೊಂಡಾಗ ಐ ಥಿಂಕ್ ಅದೇ ಒಂದು ಟ್ರೆಂಡ್ ಆಗಿ ಬೆಳೆಯುತ್ತೆ ಅನ್ಸುತ್ತೆ. ಈ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ವಿಶ್ವವಾಣಿ TV ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.